ಯತ್ನಾಳ್ ಹೊಸ ಪಕ್ಷ ಕಟ್ಟಲೇಬಾರದು ಅಂತ ಶಪಥವನ್ನ ಕೈದಿದ್ದಾರಂತೆ. ಯಡಿಯೂರಪ್ಪನವರ ಬೆಂಬಲಿಗರನ್ನ ಬಿಟ್ಟು ಯತ್ನಾಳ್ ಅವರಿಗೆ ಬೆದರಿಕೆಯನ್ನ ಹಾಕಿಸ್ತಾ ಇದ್ದಾರಂತೆ. JCB ಕಟ್ಟಿದ್ರೆ ವಿಜೇಂದ್ರ ಟೀಮ್ಗೆ ತೀವ್ರ ಹಿನ್ನಡೆಯಾಗುತ್ತಂತೆ. ಯತ್ನಾಳ್ ಏನಾದರೂ ಹೊಸ ಪಕ್ಷ ಕಟ್ಟಿದ್ರೆ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ತೀವ್ರ ಹಿನ್ನಡೆಯಾಗುತ್ತಾ? ಹಾಗಾದ್ರೆ ಯತ್ನಾಳ್ ಹೇಳಿಕೆಯ ಹಿಂದಿನ ಮರ್ಮ ಏನು? ಯಡಿಯೂರಪ್ಪ ಅಂಡ್ ಟೀಮ್ ಯತ್ನಾಳ್ ಅವರಿಗೆ ಬೆದರಿಕೆ ಹಾಕಿದ್ದು ನಿಜಾನ? ಬಿಜೆಪಿಗೆ ತೊಂದರೆ ಕೊಡೋಷ್ಟು ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಪಾರ್ಟಿಯನ್ನೇನಾದ್ರೂ ಕಟ್ಟಿಬಿಡ್ತಾರ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, JCBಯನ್ನು ಕಟ್ಟಲಿಕ್ಕೆ ಯತ್ನಾಳ್ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. JCB ಕಟ್ಟಿದ್ರೆ ವಿಜೇಂದ್ರ ಟೀಮ್ಗೆ ತೀವ್ರ ಹಿನ್ನಡೆಯಾಗುತ್ತಂತೆ. ಯಡಿಯೂರಪ್ಪನವರು ಯತ್ನಾಳ್ ಹೊಸ ಪಕ್ಷ ಕಟ್ಟಲೇಬಾರದು ಅಂತ ಶಪಥವನ್ನು ಗೈದಿದ್ದಾರಂತೆ. ಹಾಗಾಗಿ ಯಡಿಯೂರಪ್ಪನವರ ಬೆಂಬಲಿಗರನ್ನು ಬಿಟ್ಟು ಯತ್ನಾಳ್ ಅವರಿಗೆ ಬೆದರಿಕೆಯನ್ನು ಹಾಕಿಸ್ತಾ ಇದ್ದಾರಂತೆ. ಯತ್ನಾಳ್ ಏನಾದರೂ ಹೊಸ ಪಕ್ಷ ಕಟ್ಟಿದ್ರೆ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ತೀವ್ರ ಹಿನ್ನಡೆಯಾಗುತ್ತಾ? ಹಾಗಾದರೆ ಇದನ್ನು ಯತ್ನಾಳ್ ಅವರೇ ಹೇಳಿದ್ದಾರೆ. ಯಾರು ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ಹೇಳಿಲ್ಲ ಯತ್ನಾಳ್. ಆದರೆ ಯತ್ನಾಳ್ ಹೇಳಿಕೆಯ ಹಿಂದಿನ ಮರ್ಮ ಏನು? ಯಡಿಯೂರಪ್ಪ ಆ್ಯಂಡ್ ಟೀಮ್ ಯತ್ನಾಳ್ ಅವರಿಗೆ ಬೆದರಿಕೆ ಹಾಕಿದ್ದು ನಿಜಾನ? ಅಥವಾ ಬಿಜೆಪಿಗೆ ತೊಂದರೆ ಕೊಡೋಷ್ಟು ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಪಾರ್ಟಿಯನ್ನೇನಾದರೂ ಕಟ್ಟಿಬಿಡ್ತಾರಾ? ಈ ಕುರಿತ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆದರೆ BJP ಒಡೆದ ಮನೆಯಾಗಿದೆ. ಹಲವು ರೀತಿಯಲ್ಲಿ ಎರಡೂ ಪಕ್ಷಗಳಲ್ಲಿ ಒಂದೇ ರೀತಿಯ ಸಾಮ್ಯತೆ ಇರುವಂಥ ಕಾರಣಗಳು, ಬಂಡಾಯಗಳು ಇವೆ. ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ವಿರುದ್ಧ ಒಂದು ಟೀಮ್ ಬಂಡಾಯ ಎದ್ದಿದ್ರೆ, BJPಯಲ್ಲಿಯೂ ಕೂಡ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆ್ಯಂಡ್ ಟೀಮ್ ಬಂಡಾಯ ಎದ್ದಿದೆ. ಯಡಿಯೂರಪ್ಪನವರ ವಿರುದ್ಧದ ಹೋರಾಟ ವಿಜಯೇಂದ್ರ ವಿರುದ್ಧವೂ ಮುಂದುವರೆದಿದೆ ಯತ್ನಾಳ್ ಆ್ಯಂಡ್ ಟೀಮ್ನಿಂದ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಪ್ರತಾಪ ಸಿಂಹ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಮುಂತಾದ ನಾಯಕರೆಲ್ಲ ಸೇರಿ ಯಡಿಯೂರಪ್ಪನವರಿಂದ ಯಾರು ಸಂತ್ರಸ್ತರಾಗಿದ್ದಾರೆ ಅನ್ನುವಂಥ ಮಾತುಗಳಿದ್ದಾವಲ್ಲ, ಅವರೆಲ್ಲ ಸೇರಿ ಒಂದು ಯತ್ನಾಳ್ ಅವರ ಟೀಮನ್ನು ಕಟ್ಕೊಂಡಿದ್ದಾರೆ. ದುರಂತ ಅಂದರೆ ಟೀಮ್ ಕ್ಯಾಪ್ಟನ್ ಯತ್ನಾಳ್ ಅವ್ರನ್ನ BJP ಸಸ್ಪೆಂಡ್ ಮಾಡಿದೆ. ಯತ್ನಾಳ್ BJPಯಿಂದ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದ್ಮೇಲೆ ಅವರ ಬಾಯಿಗೆ ಅಂಕುಶ, ಲಂಗು, ಲಗಾಮು ಇಲ್ಲ ಅನ್ನೋ ಥರ ರೇಸಿಗೆ ಬಿದ್ದ ಕುದುರೆ ಥರ ಯತ್ನಾಳ್ ಮಾತನಾಡ್ತಾ ಇದ್ದಾರೆ. ಆ ಮಾತುಗಳು ನೇರವಾಗಿ ಯಡಿಯೂರಪ್ಪ ಮತ್ತು ಮಗನ ವಿರುದ್ಧ ಹಲವು ಆರೋಪಗಳನ್ನು ಸೃಷ್ಟಿ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಎಸ್ ವೀಕ್ಷಕರೇ, ಯತ್ನಾಳ್ ಹೇಳಿ ಕೇಳಿ ಪ್ರಖರ ಹಿಂದುತ್ವವಾದಿ ನಾಯಕ. ವಿಜಯಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಇಟ್ಕೊಂಡಿರುವಂಥ ಲಿಂಗಾಯತ ನಾಯಕ. ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಯಾರಾದರೂ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು ಅಂದರೆ ಯತ್ನಾಳ್ ಅವರಷ್ಟು ಚೆನ್ನಾಗಿ ಯಾರೂ ಮಾಡಲ್ಲ. BJPಯ ವಿರೋಧ ಪಕ್ಷ ಕಾಂಗ್ರೆಸ್ ನಾಯಕರೂ ಕೂಡ ಮಾಡದೇ ಇರುವಂತಹ ಟೀಕೆ ಟಿಪ್ಪಣಿಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಮಾಡ್ತಾರೆ. ಆದರೆ ಯತ್ನಾಳ್ ಮಾಡಿರೋ ಆರೋಪಗಳಿಗೆ ಇಲ್ಲಿಯವರೆಗೂ ಯಾವುದೇ ರೀತಿಯ ದಾಖಲೆಗಳನ್ನಾಗಲಿ ಅಂಕಿ ಅಂಶಗಳನ್ನಾಗಲಿ ಕೊಟ್ಟಿಲ್ಲ ಅವರು. ಆ ಪ್ರಶ್ನೆ ಬೇರೆ. ಆದರೆ ಮಾತಾಡ್ತಾರೆ, ಬೈತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಯಡಿಯೂರಪ್ಪ ಮತ್ತು ಮಗನ. ಆ ಬೈಯೋದಕ್ಕೆ ಕಾರಣಗಳೇನು, ಯಾವ ಆಧಾರದ ಮೇಲೆ ಬೈತಿದ್ದಾರೆ, ಅವ್ರ ಹತ್ರ ಏನು ದಾಖಲೆಗಳಿದೆ, ಏನು ಅವ್ರ ಹತ್ರ ರೆಕಾರ್ಡ್ಸ್ ಇದೆ ಅನ್ನೋದ್ರ ಬಗ್ಗೆ ಅವರು ತುಟಿ ಪಿಟಕ್ಕನ್ನ ಹಿಟ್ ಆ್ಯಂಡ್ ರನ್ ಯತ್ನಾಳ್ ಅನ್ನೋ ಥರದ ಮಾತು.
ಹಾಗೆ ಯತ್ನಾಳ್ ಬಗ್ಗೆ ಕೆಲವು ಆರೋಪಗಳಿದ್ದಾವೆ. ಯತ್ನಾಳ್ ಸ್ಥಳೀಯ ವಿಜಯಪುರದ ಕಾಂಗ್ರೆಸ್ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಕಾಂಪ್ರಮೈಸ್ ಪಾಲಿಟಿಕ್ಸ್ ಯತ್ನಾಳ್ ಅವರು ಮಾಡ್ತಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಅನ್ನುವಂಥ ಮಾತುಗಳು ಇದ್ದಾವೆ. ಆದರೆ ಯತ್ನಾಳ್ ಬೇರೆಯವರ ಕಾಂಪ್ರಮೈಸ್ ಪಾಲಿಟಿಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ವಿಜಯೇಂದ್ರ ಕಾಂಪ್ರಮೈಸ್ ಪಾಲಿಟಿಕ್ಸ್ ಬಗ್ಗೆನೂ ಯತ್ನಾಳ್ ಹೇಳ್ತಾರೆ. ಇಂಥ ಯತ್ನಾಳ್ BJPಯಿಂದ ಹೊರಗೆ ಹೋದ್ಮೇಲೆ ಈಗ ಹೊಸ ಪಕ್ಷ ಕಟ್ತೀನಿ ಅಂತ ಓಡಾಡ್ತಿದ್ದಾರೆ. JCB ಅಂತ ಹೇಳಿ ಅವರೇನು ಹೇಳ್ತಾ ಇದ್ದಾರೆ, ಹಿಂದುತ್ವದ ಆಧಾರದಲ್ಲಿ ಕಟ್ತೀವಿ, ನಿರುದ್ಯೋಗ ಸಮಸ್ಯೆಯ ವಿರುದ್ಧ ಹೋರಾಟಕ್ಕೆ ನಾವು ಪಕ್ಷ ಕಟ್ತೀವಿ, ಜೊತೆಗೆ ಅವರ ಮತ್ತೊಂದು ವಾದ ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡು ನಾನು ಪಕ್ಷ ಕಟ್ತೀನಿ ಅನ್ನುವಂಥದ್ದು. ಈ ಕೋಲಾರದಿಂದ ಕಾರವಾರದವರೆಗೂ ಏನೋ ಪಾದಯಾತ್ರೆ ಏನೇನೋ ಯಾತ್ರೆಗಳನ್ನು ಮಾಡ್ತಾ ಇದ್ದಾರಂತೆ. ಕೋಲಾರದ ಗಣೇಶನ ದೇವಸ್ಥಾನಕ್ಕೆ ಪೂಜೆ ಮಾಡಿ ನಾವು ಪಕ್ಷಕ್ಕೆ ಚಾಲನೆ ಕೊಡ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ. ಮತ್ತೇನು ಹೇಳ್ತಾರೆ ಯತ್ನಾಳ್ ಅಂದರೆ, ಇಲ್ಲ ಯಡಿಯೂರಪ್ಪ ಆ್ಯಂಡ್ ಟೀಮ್ ನನಗೆ ಪಕ್ಷ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ, ಬೆದರಿಕೆ ಹಾಕ್ತಾ ಇದೆ ಅಂತಲೂ ಹೇಳ್ತಾರೆ. ಯಾಕಂದರೆ ಯತ್ನಾಳ್ ಹೇಳಿಕೆಗಳು ಇವತ್ತೊಂದಿದ್ರೆ ನಾಳೊಂದು ಇರ್ತವೆ. ಅದನ್ನು ಕಳೆದ 4-5 ವರ್ಷಗಳಿಂದ ಅವ್ರನ್ನ ನೋಡ್ಕೊಂಬಂದವ್ರಿಗೆ ಗೊತ್ತಿರುತ್ತೆ. ಯಾವುದೇ ಒಂದು ಸ್ಟೆಬಿಲಿಟಿ, ಯಾವುದೇ ಒಂದು ದೃಢ ಸಂಕಲ್ಪ ಇಟ್ಕೊಂಡು ಅವ್ರು ಯಾವುದೇ ಹೇಳಿಕೆಗಳನ್ನು ಕೊಡಲ್ಲ. ಅವ್ರು ಹೇಳ್ದಂಗೆ ನಡ್ಕೊಳ್ಳೋದು ಇಲ್ಲ. ಆ ಕ್ಷಣಕ್ಕೆ ಏನು ಬರುತ್ತೋ ಬಾಯಿಗೆ ಅದನ್ನ ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಯತ್ನಾಳ್. ಹಾಗಾಗಿ ಅವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ BJPಯ ವರಿಷ್ಠರು. ಆದರೆ ಯತ್ನಾಳ್ ಅವರಿಗೆ ಅವ್ರದ್ದೇ ಆದಂಥ ಅಭಿಮಾನಿ ಬಳಗ ಇದೆ. ಸ್ಟ್ರಾಂಗ್ ಹಿಂದೂಯಿಸಮ್ ಅನ್ನುವಂಥ ಒಂದು ಪ್ರಖರ ಹಿಂದುತ್ವವಾದಿ ಅನ್ನುವಂಥ ಒಂದು ಬ್ರ್ಯಾಂಡನ್ನು ಇಟ್ಕೊಂಡು ಏನು ಹೋಗ್ತಾ ಇದ್ದಾರೆ ಹಿಂದೂ ಹುಲಿ ಯತ್ನಾಳ್. ಆ ಒಂದು ಜನಪ್ರಿಯತೆಯನ್ನು ಸರಿಯಾಗಿ ಬಳಸ್ಕೊಂಡ್ರೆ ಒಬ್ಬ ಒಳ್ಳೆಯ ನಾಯಕ, ಕರ್ನಾಟಕದ ಅತ್ಯುತ್ತಮ ನಾಯಕ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅವರ ಈ ಹಿಟ್ ಆ್ಯಂಡ್ ರನ್, ಹೇಳೋದೊಂದು ಮಾಡೋದೊಂದು, ಈ ರೀತಿಯ ವಿಚಾರಗಳಿಂದ ಅವರು ದೂರ ಇದ್ದರೆ ಯತ್ನಾಳ್ಗೆ ತುಂಬ ಒಳ್ಳೆಯ ರಾಜಕೀಯ ಭವಿಷ್ಯ ಅಂತ ಹೇಳಿ ಅವರ ಅಭಿಮಾನಿಗಳೇ ಹೇಳ್ತಾರೆ. ಹಾಗಾಗಿ ಈ JCB ಕಟ್ಟಲಿಕ್ಕೆ ಯಡಿಯೂರಪ್ಪ ಆ್ಯಂಡ್ ಟೀಮ್ ಅವರಿಗೇನೋ ತೊಂದರೆ ಕೊಡ್ತಾ ಇದೆ, ಬೆದರಿಕೆ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರೇ ಕೊಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.